ವಯನಾಡಿನಲ್ಲಾದಂಥ ಘಟನೆ ಕರ್ನಾಟಕಕ್ಕೆ ಎಚ್ಚರಿಕೆ ಗಂಟೆನಾ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಮತ್ತು ಅಭಿವೃದ್ಧಿ ಯಾವ ರೂಪದಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ನಾನು ಶಿವಾನಂದ ಕಳವೆ ಸರ್ನ ಇನ್ಕ್ಲೂಡ್ ಮಾಡ್ಕೋತಾ ಇದ್ದೀನಿ ಈಗ. ಸರ್, ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ನನಗೆ ಶಿರಾಡಿ ಘಾಟ್ನಲ್ಲಿ 4 ಲೇನ್ನ ರಸ್ತೆ ಬೇಕು, ಆಗುಂಬೆ ಘಾಟಲ್ಲಿ ಸರ್ವ ಋತು ರಸ್ತೆ ಬೇಕು, ಹೆವಿ ವೆಹಿಕಲ್ಸು ಓಡಾಡೋ ಥರ ಇರಬೇಕು, ಬಯಲು ಸೀಮೆಗೆ ನೀರು ಕೊಡಬೇಕು, ಇಷ್ಟೆಲ್ಲ ಆಗಬೇಕು. ನನಗೆ ಪ್ರಕೃತಿಗೆ ಸಮಸ್ಯೆ ಆಗಬಾರದು. ಹೇಗೆ ಬ್ಯಾಲೆನ್ಸ್ ಹೆಂಗೆ ಮಾಡೋದು? ನಾನು ಸಾಧ್ಯ ಆಗುತ್ತಾ ಅದು? ಸರ್ ನೋಡಿ, ನಮ್ಮ ಅಭಿವೃದ್ಧಿ ಮಾದರಿ ಹೇಗಿರುತ್ತೆ ಅಂತಂದ್ರೆ, ಚಿತ್ರದುರ್ಗದಲ್ಲಿ 300 ಮಿಲಿಮೀಟರ್ ಮಳೆ ಆಗುತ್ತೆ. ಅಲ್ಲಿ ಕಾಂಕ್ರೀಟ್ ರಸ್ತೆಯ ದಪ್ಪ 3 ಅಡಿ ಇರುತ್ತೆ. ಇಲ್ಲಿ ಆಗುಂಬೆಯಲ್ಲಿ 10-12 ಸಾವಿರ ಮಿಲಿಮೀಟರ್ ಮಳೆ ಆಗುತ್ತೆ, ಅಲ್ಲೂ ಅಷ್ಟೇ ದಪ್ಪ ಇರುತ್ತೆ. ನಾವು ಅಲ್ಲಿಯ ಮಳೆಯನ್ನ, ಪರಿಸರವನ್ನ ಅವಲಂಬಿಸಿಕೊಂಡು, ಅಲ್ಲಿನ ಕಾಡಿನ ಸ್ವರೂಪ, ಬೆಟ್ಟದ ಸ್ವರೂಪವನ್ನು ಅವಲಂಬಿಸಿಕೊಂಡು ಅಭಿವೃದ್ಧಿಗೆ ಸೈಟ್ ಸ್ಪೆಸಿಫಿಕ್ ಆಗಿ, ಸ್ಥಳ ಸಂಬಂಧಿಯಾಗಿ ಒಂದು ಮಾದರಿಯನ್ನು ರೂಪಿಸಬೇಕು. ಆದ್ರೆ ಇವತ್ತೇನಾಗುತ್ತೆ ಅಂದರೆ, ರೆಡಿಮೇಡ್ ಶರ್ಟ್ ಇದೆ, ಎಲ್ಲೋ ಹಾಗೆ ತಗೊಂಡು ಹೋಗ್ತೀವಿ, ಅಲ್ಲೆಲ್ಲೋ ಬಯಲುಸೀಮೆಯಲ್ಲಿ 4 ಲೈನ್ ಮಾಡ್ತೀವಿ, ಇಲ್ಲೂ ಹಾಗೆ ತರ್ತೀವಿ. ಇಲ್ಲಿ ಏನು ಮಾಡ್ಬೋದು? ಇವತ್ತು ನಾವು ಕಳ್ಕೊಂಡಿದ್ದು ತುಂಬ ಇದೆ. ಈಗ ಯಾವಾಗ ಹೇಳ್ತೀವಿ ಅಂದರೆ, ನಮ್ಮಲ್ಲಿರೋದು 5 ನದಿಗಳು, ಇರೋ ನೀರೆಷ್ಟು? ಇಡೀ ಕರ್ನಾಟಕದಲ್ಲಿ 4534.5 TMC ನೀರು ಮಾತ್ರ ಇದೆ ಅಂತ ಹೇಳ್ಬಿಟ್ಟಿದ್ದೀವಿ ನಾವು. ಇದ್ದಷ್ಟು ನೀರಲ್ಲಿ ಈಗಾಗಲೇ ನೀರಾವರಿಗೆ ಬಳಸಿದೀವಿ. ನೀರು ಬೇಕು ಅಂದ್ರೆ ಕಾಡು ಬೇಕು ಅಂತ ಘೋಷಣೆ ಮಾಡ್ತಾನೆ ಇರ್ತೀವಿ. ಕಾಡು ಇದ್ದರೆ ನೀರು ಅಂತ ನಾವು ಮಕ್ಕಳಿಂದ ಪಾಠ ಮಾಡ್ತಾನೆ ಇದ್ದೀವಿ. ಈಗ ಕಾಡು ಕಳ್ಕೊಂಡು, ಬೆಟ್ಟ ಕಳ್ಕೊಂಡು, ಆ ಕಡೆ ಬೆಂಗಳೂರು ಬದುಕಿಸ್ಬೇಕು, ಮತ್ತೊಂದು ಕಡೆ ಕೆರೆ ತುಂಬಿಸ್ಬೇಕು ಅಂತ ಯೋಜನೆ ಮಾಡ್ತಾನೆ ಇರ್ತೀವಿ. ಏನು ಮಾಡೋಕೆ ಹೊರಟಿದ್ದೀವಿ ಅನ್ನೋದು ಒಂದ್ಸರಿ ಆತ್ಮವಿಮರ್ಶೆ ಇರಬೇಕು. ಒಂದು, ಇಡೀ ಕರ್ನಾಟಕ ನೀರಿನ ವಿಚಾರದಲ್ಲಿ ವಿಕೇಂದ್ರೀಕೃತ ನೀರಾವರಿಗೆ ಹೆಸರಾಗಿತ್ತು. 39,173 ಕೆರೆಗಳಿರುವಂಥ ರಾಜ್ಯ ಇದು. ಈಗ ಕೆರೆ ತುಂಬಿಸೋದೇ ದೊಡ್ಡ ಕಾರ್ಯಕ್ರಮ. ಅಂದರೆ ಆ ಕೆರೆಗಳ ಮೂಲ ಸ್ವರೂಪಗಳ ಬದಲಿಸಿ ಮತ್ತೊಂದು ಥರ ನೋಡ್ತೀವಿ. ಈ ಕಡೆ ಅರಣ್ಯದಲ್ಲಿ ಏನು ಮಾಡ್ತೀವಿ ಅಂತಂದರೆ, ಬ್ರಿಟಿಷರು ನಮ್ಗೆ ಕಲಿಸಿದ್ರು. 1847ರಲ್ಲಿ ಅರಣ್ಯ ಇಲಾಖೆ ಆಯಿತು. ಅರಣ್ಯ ಇಲಾಖೆ ಹುಟ್ಟಿದಾಗಿನಿಂದ ದುಡ್ಡಿನ ಮಂತ್ರವನ್ನೇ ಜಪಿಸುತ್ತಿರುವುದು ಅಂತ ಬ್ರಿಟಿಷ್ ಅಧಿಕಾರಿಗಳು ಹೇಳ್ಬಿಟ್ಟಿದ್ದಾರೆ. ಇವತ್ತು ಏನು ಮಾಡಿದೀವಿ ಅಂದರೆ, ಟೀಕ್ ಹಾಕಿದೀವಿ, ಅಕೇಶಿಯಾ ಹಾಕಿದೀವಿ, ಒಂದು 5 ಜಾತಿಯ ಸಸ್ಯಗಳಿಂದ, ನೀಲಗಿರಿ ಅಂತ 5 ಜಾತಿಯ ಸಸ್ಯಗಳಿಂದ ಇಡೀ ಪರಿಸರವನ್ನು ಬದಲಿಸ್ಬಿಟ್ಟಿದ್ದೀವಿ. ದೊಡ್ಡ ಚರ್ಚೆಗಳು ನಡಿಬೇಕು. ಏನು ಹೇಳ್ತಾರೆ ಅಂತಂದ್ರೆ, ನೋಡಿ, ನೀವು 72ನೇ ಇಸ್ವಿಯಲ್ಲಿ ಕರ್ನಾಟಕ ಹೇಳುತ್ತೆ, ಇವು ಹುಲ್ಲುಗಾವಲು ಪ್ರದೇಶವನ್ನ ಗ್ರೀನ್ ಡೆಸಾರ್ಟ್ ಅಂತ, ಶೋಲಾ ಫಾರೆಸ್ಟ್ ಅಂತ ನಾವೇನು ಇವತ್ತು ಅಪರೂಪದ ಜೀವಾವಾಸದ ನೆಲೆ ಅಂತ ಹೇಳ್ತೀವಿ, ಅದನ್ನ 72ನೇ ಇಸ್ವಿಯಲ್ಲಿ ಏನು ಹೇಳಿದೀವಿ? ಗ್ರೀನ್ ಡೆಸಾರ್ಟ್ ಅಂತ ಕರೆದಿದ್ದೀವಿ. ಹಾಗಾಗಿ ಆ ಹುಲ್ಲಿನ ಮೇಲೆ ಮರ ಬೆಳಿಬೇಕಲ್ಲ, ಹಾಗಾಗಿ ಅಂದ್ವಿ. ಇವತ್ತು ನಾವು ಹೇಳ್ತೀವಿ ನಮ್ಮ ಪ್ಲಾಂಟೇಶನ್ ಜಾಸ್ತಿ ಇಲ್ಲ, ಒಂದು 3 to 4% ಮಾತ್ರ ಮೊನೋಕಲ್ಚರ್ ಪ್ಲಾಂಟೇಶನ್ ಇದೆ ಅಂತ ಹೇಳ್ತೀವಿ. ಆದ್ರೆ ಅದು ಎಲ್ಲಿದೆ ಅಂತಂದ್ರೆ, ಆ ಹುಲ್ಲುಗಾವಲು ಪ್ರದೇಶವನ್ನು ಮುಗಿಸ್ಬಿಟ್ಟಿದೀವಿ. ಹುಲ್ಲಿಲ್ಲ ಅಂದ್ರೆ ಜಿಂಕೆ ಬದುಕಕ್ಕಾಗಲ್ಲ, ಜಿಂಕೆ ಇಲ್ಲ ಅಂದ್ರೆ ಹುಲಿಗೆ ಇರಕ್ಕಾಗಲ್ಲ. ಈ ಜೀವ ಸರಪಳಿಯ ಮೇಲೆ ಮೊದಲ ಆಘಾತ ತಂದಿದ್ದೆ ಅರಣ್ಯಾಭಿವೃದ್ಧಿ. ಇವತ್ತು ಹೇಗಿದ್ದೀವಿ ಅಂತಂದ್ರೆ, ಹಿಂದೆ ಬ್ರಿಟಿಷ್ ಮಾತಾಡುವಾಗ ಚರ್ಚೆ ಮಾಡ್ತಿದ್ರು 1 ಎಕರೆಯಲ್ಲಿ ಎಷ್ಟು ಸಸಿ ನೆಡಬೇಕು ಅಂತ. ಈಗ ಅನಿಸ್ಬೋದು, 1 ಹೆಕ್ಟೇರ್ಗೆ ಇವತ್ತು 2500 ಸಸಿಗಳನ್ನು ನೆಡುವಷ್ಟರ ಮಟ್ಟಿಗೆ ಹಾಗೇ ಉಳ್ಕೊಂಡಿದೆ ಅರಣ್ಯಾಭಿವೃದ್ಧಿ. ನಾನು ನಿನ್ನೆ 91ರ ಒಂದು ರೆಕಾರ್ಡ್ ನೋಡ್ತಾ ಇದ್ದೆ, ಓಲ್ಡ್ ಇದು ಅರಣ್ಯ ಯೋಜನೆದ. ಅವ್ರು ಹೇಳ್ತಾರೆ ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಹಾಗಾಗಿ ನಾವು ಅರಣ್ಯವನ್ನು ಸಜ್ಜುಗೊಳಿಸಬೇಕು ಅಂತ. ಇವತ್ತು ನಮ್ಮ ಯಾವ ಮಾದರಿಗಳು ಹವಾಮಾನ ಬದಲಾವಣೆಗೆ ಹೇಗೆ ಉತ್ತರ ಕೊಡಬೇಕು, ಈ ಉಷ್ಣತೆ ಏರೋದಕ್ಕೆ ಸಂಬಂಧಪಟ್ಟ ಹೇಗೆ ಕೊಡಬೇಕು, ಬರಗಾಲವನ್ನು ಗೆಲ್ಲೋದು ಹೇಗೆ, ಇದೆಲ್ಲವೂ ಬಾಯ್ಮಾತಿನ ಉಪಚಾರ ಆಗಿದೆ. ಬಿಟ್ರೆ ಅಭಿವೃದ್ಧಿಯ ಮಾದರಿಯಲ್ಲಿ ನಾವೇನು ಮಾಡಬೇಕು? ಮಾದರಿಗಳಿಲ್ಲ. ಉದಾಹರಣೆ ಹೇಳ್ಬೇಕಂದ್ರೆ, ಬಯಲು ಮೇಲೆ ನಾವು ರಸ್ತೆ ಮಾಡೋದಕ್ಕೇನೋ ಮಣ್ಣು ತೆಗಿತಾ ಇರ್ತೀವಿ. ಒಂದಿಷ್ಟು ಕೆರೆಗಳು ಸ್ವರೂಪ ಮಾಡ್ಬೋದಿತ್ತು, ಕೆರೆಗಳಿಗೆ ಹೊಸ ಕೆರೆಗಳಿಗೆ ರೂಪ ಕೊಡಬೇಕಿತ್ತು. ನಾವು ಇವತ್ತು ಹಳೆ ಕೆರೆಯ ಹೂಳು ತೆಗೆಯೋದ್ರಲ್ಲೇ ಕಳೆದೋಗಿದ್ದೀವಿ. ಆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪಾಪ ನೀರಿನ ಸಮಸ್ಯೆ ಯಾವತ್ತೂ ಇದೆ. ಹೊಸ ಕೆರೆಗಳನ್ನು ಮಾಡೋದಿರ್ಲಿ, ಆ ಕೆರೆಗಳಿಗೆ ಜೀವ ಕೊಡೋದಕ್ಕೂ ನಮಗಾಗ್ತಾ ಇಲ್ಲ. ಹೊಸ ಪ್ರಾಜೆಕ್ಟ್ಗಳನ್ನು ಘೋಷಣೆ ಮಾಡೋ ಬದಲು ಈವರೆಗೆ ಏನೇನು ಏತ ನೀರಾವರಿ ಮತ್ತೊಂದು ಮಾಡಿದೀವೋ ಅದ್ರ ಬಗ್ಗೆ ನಾವು ನೋಡೋದಿಲ್ಲ. ಇಲ್ಲಿ ಇವತ್ತೇನು ನಾವು ಭೂಕುಸಿತ ನೋಡ್ತಾ ಇದ್ದೀವಿ, ಅದರ ಒಂದು ಫಲ. ನಾನು ಅನೇಕ ಕಡೆ, ಸಾಮಾನ್ಯವಾಗಿ ಭೂಕುಸಿತ ಆದ್ಮೇಲೆ ನಾನು ಹೋದವರು, ಅನೇಕ ಕಡೆ ಹೋಗಿದ್ದೀನಿ. ಶರಾವತಿ ಕಣಿವೆಯಲ್ಲಿ ಈ ಒಂದು 20 ವರ್ಷದ ಹಿಂದೆ ಹಾಡಗೇರಿ ಅಂತ ಹಳ್ಳಿಯಲ್ಲಿ ಭೂಕುಸಿತ ಆದಾಗ ನಾನೇ ಸ್ವತಃ ಹೋಗಿ ನೋಡಿದ್ದೀನಿ. ಕಾಡಲ್ಲಿ ಏನಾಯ್ತು ಅಂತ ನೋಡಿದ್ದೀನಿ. ಏನು ಯಲ್ಲಾಪುರದ ಕಳಚೆಯಲ್ಲಿ ಆದಾಗ ನೋಡಿದ್ದೀನಿ. ಬೇರೆ ಬೇರೆ ಪ್ರದೇಶಕ್ಕೆ ಹೋಗಿ ನೋಡಿದ್ದೀನಿ. ನೋಡಿದಾಗ ಏನು ಅನಿಸುತ್ತೆ ಅಂತಂದ್ರೆ, ಇಡೀ ಪ್ರದೇಶದಲ್ಲಿ ನಾವು ನೀರಿನ ಬಗ್ಗೆ, ಕಾಡಿನ ಬಗ್ಗೆ ಎಷ್ಟು ಕಾಳಜಿ ಇಟ್ಟಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಒಂದು ಘಟನೆ ಆದ್ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಏನೂ ಆಗೋದಿಲ್ಲ. ಒಂದು ಹುಲಿ ಸತ್ತಾಗ, ಆನೆ ಸತ್ತಾಗ ಹೇಗೆ ಸತ್ತು ಅಂತ ನಾವು ಎಷ್ಟೋ ಗಂಟೆಗಳ ಕಾಲ ಮಾತಾಡಿದ್ರು ಮತ್ತೆ ಆನೆಯನ್ನು ಬದುಕೋಕ್ಕಾಗೋದಿಲ್ಲ. ಆದ್ರೆ ನಮ್ಮ ದೊಡ್ಡ ಸಮಸ್ಯೆ ಏನು ಅಂದ್ರೆ, ಸರ್ಕಾರದ ಎದುರುಗಡೆ ಇದನ್ನ ಗಂಭೀರವಾಗಿ ತಗೊಳ್ಳುವಂತ
ಮನಸ್ಸಿಲ್ವಲ್ಲ ಅಂತ ಬೇಜಾರಾಗುತ್ತೆ. ಯಾವ ಅಧಿಕಾರಿಗಳಿಗೆ ಇದು ಒಂದು ಇದಿದೆ, ಗೊತ್ತಿದೆ ಅವ್ರಿಗೆ ಹೀಗಾಗ್ತಾ ಇದೆ ಅಂತ ಗೊತ್ತಿದೆ, ಆದ್ರೆ ಅವರಿಗೆ ಧ್ವನಿ ಇಲ್ಲ. ಈಗ ಆಗಲೇ ಕೃಷ್ಣ ಭಟ್ರು ಮಾತಾಡ್ತಾ ಏನಾಗಿದೆ ಅಂದ್ರೆ, ಮಾಡುವ ಮಾದರಿಗಳು ಏನು ಯಾರು ಮಾಡ್ತಾ ಇದಾರೆ ತಪ್ಪಾಗಿ ಮಾಡ್ತಾರೆ. ನಾನು ಹೇಳ್ತೀನಿ, ಮೊನ್ನೆ ಒಬ್ಬ ವೈದ್ಯಕೀಯ ಕಲ್ತ್ಕೊಂಡ್ ಬಂದಿದ್ದಾನೆ ಸರ್, ಮೆಡಿಕಲ್ ಕಾಲೇಜಿಂದ ವಾಪಸ್ ಈಚೆ ಬಂದಿದ್ದಾನೆ. ಅವನಿಗೆ ಏಕದಮ್ ಹಾರ್ಟ್ ಸರ್ಜರಿ ಮಾಡಪ್ಪ ಅಂತಂದ್ರೆ ಎಷ್ಟು ಜನ ತಮ್ಮ ಹೃದಯವನ್ನು ಕೊಡೋಕೆ ಸಾಧ್ಯ ಇದೆ? ಇವತ್ತು ನಮ್ಮ ಅಭಿವೃದ್ಧಿ ಮಾದರಿಗಳು ನನಗೆ ಹೀಗೆ ಕಾಣುತ್ತೆ, ಮೊನ್ನೆ ಬಂದವರಿಗೆ ಕೊಟ್ಟ ಕಾಣುತ್ತೆ. ಆದ್ರೆ ಅನುಭವಿಗಳಿದ್ದಾರೆ, ಆ ಅನುಭವಕ್ಕೆ ಬೆಲೆ ಇಲ್ಲ. ಆದ್ರೆ ಯಾವುದು ಸೂಕ್ತ ಮಾದರಿ? ರಸ್ತೆ ಅಗಲ ಘಟ್ಟದಲ್ಲಿ ಎಷ್ಟು ಇರಬೇಕು, ಅಲ್ಲಿ ಗಟಾರುಗಳನ್ನ ಏನು ನೀರು ಹೋಗೋದ ಕಾಲುವೆಗಳನ್ನ ಯಾವ ರೂಪದಲ್ಲಿ ತಗೊಂಡೋಗ್ಬೇಕು, ನೀರನ್ನು ಒಟ್ಟುಗೂಡಿಸಿದಾಗೆ ಹನಿ ಹನಿ ಕೂಡಿದರೆ ಹಳ್ಳಾಗುತ್ತೆ, ಹೇಗೆ ಅದನ್ನು ತಡೆಯೋದಕ್ಕೆ ಸಾಧ್ಯ ಇದೆ? ಅಲ್ಲಿನ ಮರಗಳಿಗೆ ಒಂದು ಡ್ಯಾಮೇಜ್ ಮಾಡಿದ್ರೆ ಏನಾಗುತ್ತೆ? ನಾನು ಕದ್ರಾ ಅಂತ ಅಣೆಕಟ್ಟಾಯ್ತು ಕಾಳಿ ನದಿಗೆ, ಹೌದು, ಒಂದು ದಾಖಲೆ ನೋಡ್ತಾ ಇದ್ದೆ. ಕದ್ರಾ ಅಣೆಕಟ್ಟೆ ಹಿಂಭಾಗದಲ್ಲಿ ಅರಣ್ಯ ನಾಶ ಆಗಿದೆ, ಅದು ಡಿಗ್ರೇಡೆಡ್ ಫಾರೆಸ್ಟ್ ಆಗಿತ್ತು ಅಂತ ಬರ್ಕೊಂಡಿದೆ. ಈಗ ಇಲ್ಲಿ ಕೂತವರಿಗೆ ಅನೇಕರಿಗೆ ಗೊತ್ತಿದೆ, ಆ ಕಾಳಿ ಕಣಿ ಮೇಲೆ ಇವತ್ತು ಘೋಷಣೆ ಮಾಡಿದೀವಿ ನಾವು, ಅದು ಡಿಗ್ರೇಡೆಡ್ ಫಾರೆಸ್ಟ್ ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ಪರ್ಯಾಯವಾಗಿ ಅರಣ್ಯ ಎಲ್ಲಿ ಬೆಳೆಸ್ತಾರೆ? ಚಿತ್ರದುರ್ಗದಲ್ಲೋ ಬಳ್ಳಾರಿಯಲ್ಲೋ ಅರಣ್ಯ ಬೆಳೆಸ್ತಾರೆ. ಅಲ್ಲೇನಾಗಿದೆಯೋ ಗೊತ್ತಿಲ್ಲ. ನಾವು ಎಲ್ಲದಕ್ಕೂ ಹಣ ಖರ್ಚು ಮಾಡ್ತೀವಿ, ಒಂದು ಯೋಜನೆ ಆದಾಗ ಅರಣ್ಯಾಭಿವೃದ್ಧಿ ಏನೇ ಖರ್ಚು ಮಾಡ್ತೀವಿ, ಅದನ್ನು ಸಾರೋದ್ಧಾರ ಸರಿಯಾಗಿ ಮಾಡಿಲ್ಲ. ಒಂದು ಸಸಿಯನ್ನು ನೆಡೋದಕ್ಕೆ ಎಷ್ಟು ಖರ್ಚು ಮಾಡ್ತೀವಿ ಬೆಂಗಳೂರಲ್ಲಿ ಅನ್ನೋದೇ ಇವತ್ತು ಒಳ್ಳೆ ಚರ್ಚೆ ಆಗ್ತಾ ಇದೆ. ಆದ್ರೆ ಬೆಂಗಳೂರಲ್ಲಿ ನಾನು ಹೇಳ್ತಾ ಇರೋದು, ಹೆಚ್ಚು ಜನರ ಕಣ್ಣು ಇಳುವಂತ ಅನೇಕ ಅಧಿಕಾರಿಗಳು ಸಚಿವರು ತುಂಬಿರುವಂತ ಬೆಂಗಳೂರಲ್ಲಿ ಹೀಗಾಗ್ತಾ ಇದೆ ಅಂದ್ರೆ, ನಮ್ಮ ಹಳ್ಳಿಗಾಡಿನಲ್ಲಿ ಮಾರುತಿ ಗುರೂಜಿ ಅವರು ಹೇಳ್ಬೋದು, ನಾವೆಲ್ಲ ಒಳಗಡೆ ಹಳ್ಳಿಗಾಡಲ್ಲಿ ಇರೋರನ್ನ ಅಲ್ಲಿ ಕೇಳೋರು ಯಾರಿದ್ದಾರೆ ಅಂತ. ಅಭಿವೃದ್ಧಿಯ ಮಾದರಿಯ ಚರ್ಚೆ ಯಾರು ಕೇಳೋರಿಲ್ಲ. ಇವತ್ತು ಪ್ರಯೋಗಕ್ಕೆ ಎಸೆವ ಆಟ ಆಡಬೇಡಿ. ನಾವು ಏನೋ ನಡೀತಾ ಇದೆ, ಆಗೋಗ್ತದೆ, ಆ ಆಟ ಸಾಕು. ಯಾಕೆಂತಂದ್ರೆ ಅದರ ಅನುಭವ ಯಾರು ಅನುಭವಿಸ್ಬೇಕು ಅಂದ್ರೆ ಸ್ಥಳೀಯರು ಅನುಭವಿಸ್ಬೇಕು. ಅಂತಹ ಕಾರಣಕ್ಕಾಗಿ ಇವತ್ತು ಕರ್ನಾಟಕದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಎಲ್ಲ ಯೋಜನೆಗಳಿಗೆ ವಿರೋಧ ಯಾಕಾಗ್ತಾ ಇದೆ ಅಂದ್ರೆ ಇವರು ಮಾಡಿದ ಈ ಕಾರಣಕ್ಕಾಗಿ. ಒಂದು ಸರಿಯಾಗಿ ಮಾಡಿ ಒಂದು ಮಾಡೆಲ್ ಅನ್ನ ಚೆನ್ನಾಗಿ ಮಾಡಿದ್ದಿದ್ರೆ ಬನ್ನಿ ಸರ್ ಮಾಡಿ ಅಭಿವೃದ್ಧಿ ಅಂತ ಹೇಳ್ತಾ ಇದ್ರು. ಇವತ್ತು ಒಂದು ಮಾಡೆಲ್ ಅನ್ನ ತೋರಿಸಿ, ಕೊಂಕಣ ರೈಲ್ವೆ ಹೋಗುವಾಗಲೂ ಇವತ್ತು ಭೂಕುಸಿತ ಆಗಿ ಬಂದಾಗುತ್ತೆ. ಅದ್ಯಾವುದೋ ಒಂದು ಸಮುದ್ರದ ಅಂಚಿಗಿರುವಂತ ಕಾರವಾರಕ್ಕೆ ಹಾಲೆ ಹೋಗೋದಿಲ್ಲ ಕೆಲವು ಸರಿ ಭೂಕುಸಿತ ಆದ್ರೆ. ಅಂದ್ರೆ ನಮ್ಮ ಸ್ಥಿತಿ ಹೆಂಗಿದೆ ಅದನ್ನ ನೋಡಿ, ಇದು ಯಾವುದನ್ನು ಕೂಡ ಎದುರುಗಡೆ ಇಟ್ಕೊಂಡು ಚರ್ಚೆ ಮಾಡುವಷ್ಟು ವ್ಯವಧಾನ ಆಡಳಿತಕ್ಕೆ ಇದೆಯೋ ಇಲ್ಲ. ಖಂಡಿತ ಇಲ್ಲ ಸರ್, ಖಂಡಿತ ಇಲ್ಲ. ವೈನಾಡ್ ಏನಾಗಿದೆಯಲ್ಲ, ಆದ ದುರಂತದ ಹಿನ್ನೆಲೆಯಲ್ಲಿ ಈ ಸರಣಿಗಳನ್ನು ಒಂದ್ಸರಿ ಅವಲೋಕನ ಮಾಡಬೇಕು. ಎಸ್, ಮಾರುತಿ ಗುರೂಜಿ, ನಾನು ಒಂದು ಪ್ರಶ್ನೆ ನಿಮ್ಮನ್ನು ಕೇಳಬೇಕು. ನೀರು ಎಲ್ಲಿದೆಯೋ ಅಲ್ಲಿಂದಲೇ ತೆಗೆದುಕೊಂಡು ಹೋಗಬೇಕು. ಎಲ್ಲಿ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯನೋ ಅಲ್ಲೇ ಮಾಡಬೇಕು. ಎಲ್ಲೆಲ್ಲ ಮಾಡೋದಕ್ಕಾಗಲ್ಲ. ಅಭಿವೃದ್ಧಿ ಬೇಕು ಅಂತ ಹೇಳ್ತೀರಿ, 24 ಗಂಟೆ ಕರೆಂಟ್ ಬೇಕು ಅಂತ ಹೇಳ್ತೀರಿ, ನೀರು ಒದಗಿಸಬೇಕು ಅಂತಂತೀರಿ, ಮತ್ತೆ ಆಗಬಾರ್ದು ಅಂತನೂ ಹೇಳ್ತೀರಿ. ಹೆಂಗ್ ಸಾಧ್ಯ? ಇದನ್ನ ಬ್ಯಾಲೆನ್ಸ್ ಸರ್ಕಾರ ಆದ್ರೆ ಹೆಂಗ್ ಮಾಡೋದಕ್ಕೆ ಸಾಧ್ಯ ಇದೆ? ಸರ್ಕಾರ ಮಾಡ್ಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಈಗ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಹಳ್ಳಿಯನ್ನ ತೆಗೆದುಕೊಂಡು ದಿಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ, ದಿಲ್ಲಿಯನ್ನು ತಂದು ಹಳ್ಳಿಯಲ್ಲಿ ಕೂರ್ಸಕ್ ಬರೋದಿಲ್ಲ. ಈ ಹಳ್ಳಿಯ ಸಾಮರ್ಥ್ಯ ಏನಿದೆ ಅಷ್ಟನ್ನೇ ಮಾಡಬೇಕು. ಜೊತೆಗೆ ನೀರನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ವಿಚಾರದಲ್ಲಿ ನೀರನ್ನ ಪ್ರಕೃತಿದತ್ತವಾಗಿ ಅದು ಯಾವ ದಿಕ್ಕಿನಲ್ಲಿ ಹರಿತಾ ಇದೆ ಅದನ್ನು ಹರಿಲಿಕ್ಕೆ ಬಿಡಬೇಕು. ಅದನ್ನ ನಿಜವಾಗಿ ನೀರಿನ ಹರಿವನ್ನ ಕಡಿಯುವುದು ಅಂತಂದ್ರೆ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ನರವನ್ನ ಕಟ್ಟು ಮಾಡಿದ ಹಾಗೆ. ನರವನ್ನು ಕಟ್ ಮಾಡಿದ್ರೆ, ಒಂದು ಭುಜದ ನರವನ್ನು ಕಟ್ ಮಾಡಿದ್ರೆ ಕೈ ನಮ್ ಕೆಲಸ ಮಾಡ್ತದ? ಇಲ್ಲ ಅಲ್ವಾ? ಹಾಗೆ ನದಿಯ ನೀರಿನ ಹರಿವನ್ನ ಇದೇ ಮೆಥಡ್ ಅಥವಾ ಗುರುಜಿ ಇದೇ ಸೂತ್ರ ಅಂತಂದ್ರೆ ನಾವು KRS ಕಟ್ಟಬಾರ್ದಿತ್ತು, ಆಲಮಟ್ಟಿ ಕಟ್ಟಬಾರ್ದಿತ್ತು, TB ಡ್ಯಾಮ್ ಕಟ್ಟಬಾರ್ದಿತ್ತು ಅಲ್ಲ. ಇದೇ ಸೂತ್ರ ಅಂತ ಹೇಳಿದ್ರೆ ನೀರು ಎಲ್ಲಿದೆಯೋ ಅಲ್ಲೇ ವಿದ್ಯುತ್ ಉತ್ಪಾದನೆ ಮಾಡೋದಲ್ಲ, ನೀರು ಇಲ್ಲದೇನೂ ಸಹ ವಿದ್ಯುತ್ ಉತ್ಪಾದನೆ ಮಾಡಬಹುದು. ಪರ್ಯಾಯ ಇಂಧನ ವ್ಯವಸ್ಥೆಗಳು ಇವತ್ತು ಮುಂದುವರೆದ ದೇಶದಲ್ಲಿ ಇದಾವೆ. ನಾವು ಮುಂದುವರಿತಾ ಇರ್ತಕ್ಕಂಥ ದೇಶದವರು ಇವತ್ತು ಸೋಲಾರ್ ಎನರ್ಜಿಯಲ್ಲಿ ನಮ್ಮ ದೇಶ 2ನೇ ಸ್ಥಾನದಲ್ಲಿದೆ. ಇನ್ನು 6 ತಿಂಗಳಿಂದ 8 ತಿಂಗಳೊಳಗಡೆಗೆ 1ನೇ ಸ್ಥಾನಕ್ಕೆ ಬರ್ತಾ ಇದ್ದೇವೆ ನಾವು ಇಡೀ ಪ್ರಪಂಚದಲ್ಲಿ. ಹಾಗೆ ಅದು ವಿದ್ಯುತ್ ಅಲ್ವಾ? ನೀವು ವಿದ್ಯುತ್ ಬೇಕು, ವಿದ್ಯುತ್ತಿಗಾಗಿ ಅಣೆಕಟ್ಟು ನಿರ್ಮಾಣ ಮಾಡ್ತೇವೆ ಅಂತ ಹೇಳೋದು ಇದು ಮೂರ್ಖತನ. ವಿದ್ಯುತ್ತನ್ನ ಪಡಿಲಿಕ್ಕೆ ಅಣೆಕಟ್ಟು ಬೇಕಾಗಿಲ್ಲ. ಸಮುದ್ರದಲ್ಲೂ ವಿದ್ಯುತ್ ಮಾಡಬಹುದು, ಸೋಲಾರ್ ವಿದ್ಯುತ್ ಮಾಡಬಹುದು, ವಿಂಡ್ ವಿಲ್ ಮಾಡಬಹುದು. ಬೇಕಷ್ಟು ಪರ್ಯಾಯ ವ್ಯವಸ್ಥೆಗಳಿದ್ದಾವೆ. ಪ್ರಕೃತಿಯನ್ನ ಉಳಿಸ್ಕೊಂಡು ಮಾಡ್ಲಿಕ್ಕೆ ವ್ಯವಸ್ಥೆಗಳಿದ್ದಾವೆ. ಪ್ರಕೃತಿಯನ್ನ ಹಾನಿ ಮಾಡಿ ಮಾಡಬೇಕಾದ ಅಗತ್ಯತೆಗಳು ಇಲ್ಲ. ಮತ್ತೆ ಇಂತಹ ಪರಿಸರ, ಈ ಪರಿಸ್ಥಿತಿಯನ್ನು ನೋಡ್ಕೊಂಡಾಗ ಪಶ್ಚಿಮ ಘಟ್ಟ 1600 ಕಿಲೋಮೀಟರ್ ವ್ಯಾಪ್ತಿಯುಳ್ಳಂತ ಈ ಪಶ್ಚಿಮ ಘಟ್ಟ ವಿಶ್ವ ಪಾರಂಪರಿಕ ತಾಣ. ಈ ಪರಿಸ್ಥಿತಿಯಲ್ಲಿ ನಾವು ಎಷ್ಟರ ಮಟ್ಟಿಗೆ ಮಾಡಬೇಕು ಬೇಡ ಯೋಚನೆ ಮಾಡ್ಬೇಕಲ್ಲ. ಗುರುಜಿ, ಇಲ್ಲಿ ಹೆಂಗಾಗತ್ತೆ ಅಂತಂದ್ರೆ ವಿಕ್ಟಿಮ್ ಯಾರೋ ಸ್ಥಳೀಯರಾಗಿರ್ತಾರೆ, ಪ್ರಾಜೆಕ್ಟ್ ಮಾಡಿದವರು ವಿಧಾನಸೌಧದಲ್ಲಿ ಇರ್ತಾರೆ.
ಪ್ರಾಣ ಕಳ್ಕೊಡೋರೋ ಅಥವಾ ಇದರಿಂದ ಬಲಿಪಶುಗಳಾಗೋರೋ ಅಲ್ಲಿ ಸ್ಥಳೀಯರು ಯಾರೋ ಆಗಿರ್ತಾರೆ, ನಮಗೇನು ಅನ್ನುವಂಥ ಮನಸ್ಥಿತಿ ಇದ್ದಂಗಿದೆ ಇಲ್ಲಿ. ಸತ್ಯ ಅದು. ಆ ರೀತಿಯಲ್ಲಿ ಇವತ್ತಿನ ಆಡಳಿತ ನಡೆಸ್ತಕ್ಕಂಥವರ ಮನೋಧೋರಣೆ ಹಾಗೆ ಇದೆ. ಅವ್ರಿಗೆ ಬೇಕಾಗಿರ್ತಕ್ಕಂಥ ಜೇಬ್ ತುಂಬಿಸೋ ವ್ಯವಸ್ಥೆ ಆಗ್ಬೇಕೇ ವಿನಃ ಪ್ರಕೃತಿ ಇದ್ರೇನು ಹೋದ್ರೇನು, ಜನ ಇದ್ರೇನು ಹೋದ್ರೇನು ಅವ್ರಿಗೆ ಏನೂ ಸಂಬಂಧ ಇಲ್ಲ. ಕೇವಲ ಜನ ಅಷ್ಟೇ ಬದುಕೋದ್ರಿಂದ ಪ್ರಕೃತಿ ಉಳಿಯೋದಲ್ಲ. ಸಸ್ಯ ಸಂಕುಲ ಬದುಕಬೇಕು, ಜೀವ ಸಂಕುಲ ಬದುಕಬೇಕು, ಮಾನವ ಸಂಕುಲ ಬದುಕಬೇಕು. ಜೊತೆಗೆ ಕೃಷ್ಣಮೂರ್ತಿ ಭಟ್ರು ಚೆನ್ನಾಗಿ ಹೇಳಿದ್ರು, ವಾಸ್ತವವಾಗಿ ನೀರು ಮಳೆ ಇಲ್ಲಿ ಒಂದು ವರ್ಷ ಜಾಸ್ತಿ ಬಿತ್ತು, ಇನ್ನು ವರ್ಷ ಜಾಸ್ತಿ ಬಿದ್ದಾಗ ಭೂಕುಸಿತ ಆಗ್ತದೆ ಅಲ್ಲ, ಯಾಕೆ ಜಾಸ್ತಿ ಬೀಳ್ತಾ ಇದೆ ಅಥವಾ ಯಾಕೆ ಕಡಿಮೆ ಆಗ್ತಾ ಇದೆ ಇದನ್ನು ಯೋಚನೆ ಮಾಡಬೇಕು. ಈಗಾಗಲೇ ವಿಜ್ಞಾನಿಗಳು ವೈಜ್ಞಾನಿಕ ಸಂಶೋಧನೆಯಿಂದ ಓಜೋನ್ ಪದರ ಒಡೆದಿದೆ, ಪ್ರಾಬ್ಲಮ್ ಇದೆ, ಇದನ್ನ ಬೇಕಷ್ಟು ಬಾರಿ ಹೇಳಿದ್ದಾರೆ. ಜೊತೆಗೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಜಗತ್ತಿನಾದ್ಯಂತ ಇದಕ್ಕೆ 165 ದೇಶಗಳು ಸೇರಿ ಒಪ್ಪಂದಗಳು ಮಾಡ್ಕೊಳ್ತವೆ. ನಮ್ಮ ದೇಶ 2070ನೇ ಇಸ್ವಿಯವರೆಗೆ ನಾವು ಏನು ಅಭಿವೃದ್ಧಿ ಮಾಡ್ತೇವೆ, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ನಮ್ಮ ತಂತ್ರಗಳು ಏನು ಅನ್ನೋ ಬಗ್ಗೆ ವರದಿಯನ್ನು ಕೊಡ್ತಾರೆ, ಯೋಜನೆ ಮಾಡ್ತಾರೆ. ಹಾಗಿದ್ರೆ ಅದು ಜಾರಿ ಆಗೋದು ಎಲ್ಲಿ, ಯಾವಾಗ, ಹೇಗೆ? ಅದನ್ನು ನೀವು ಸರಿಯಾಗಿ ಜಾರಿ ಮಾಡಿದರೆ ಯಾವ ಸಮಸ್ಯೆನೂ ಆಗೋದಿಲ್ಲ. ಎಸ್ ಗುರುಜಿ, ಹಾಗೇ ರೀ, ನಾನು ಕೃಷ್ಣ ಭಟ್ರನ್ನ ಕೇಳ್ತೀನಿ ಇದೇ ಪ್ರಶ್ನೆಯನ್ನ. ಕೃಷ್ಣ ಭಟ್ರೆ, ಶಿವಾನಂದ ಕಳವೆ ಸರ್ ಮಾತನಾಡಿದ್ದು, ಗುರೂಜಿಯವರು ಮಾತನಾಡಿದ್ದನ್ನು ಕೇಳಿಸ್ಕೊಂಡ್ರಿ. ಒಂದು ನನಗೆ ಅನಿಸ್ತಾ ಇರೋದು, ನನಗೆ ಬರ್ತಾ ಇರುವಂಥ ಅನುಮಾನ, ನಾನು ಸರ್ಕಾರದಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತೀನಿ ಅಂತಂದರೆ ಅದರಿಂದ ಆಗುವಂಥ ಲಾಭ ಏನು ಅನ್ನೋದನ್ನಷ್ಟೇ ನೋಡ್ತೀನಿ. ಪರಿಣಾಮಗಳ ಅಧ್ಯಯನ ಪರಿಣಾಮಕಾರಿಯಾಗಿ ಆಗೋದಿಲ್ಲ. ಇಕೋಸಿಸ್ಟಮ್ನ ಮೇಲೆ ಏನಾಗುತ್ತೆ, ಸ್ಥಳೀಯ ವ್ಯವಸ್ಥೆಯ ಮೇಲೆ ಏನು ಪರಿಣಾಮ ಬೀರುತ್ತೆ, ಇದರ ಬಗ್ಗೆ ನಾನು ಅಧ್ಯಯನ ಮಾಡ್ತಾ ಇಲ್ಲ. ಮಣ್ಣಿನ ಧಾರಣ ಶಕ್ತಿ ಏನು, ಎಷ್ಟನ್ನು ಸಹಿಸಿಕೊಳ್ಬೋದು ಆ ಮಣ್ಣು, ಇದ್ರ ಬಗ್ಗೆ ಅಧ್ಯಯನ ಆಗೋದಿಲ್ಲ. ಇದು ನಮಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಡ್ತಾ ಇದೆ ಅಂತ. ಇವತ್ತಲ್ಲಾದರೆ ನಾಳೆ ಇದರ ಪರಿಣಾಮ ಇನ್ನೂ ಘೋರವಾಗಿರುತ್ತಾ ಅಂತ ನನಗೆ ಆತಂಕ ಇರೋದು. ಇಲ್ಲಿ ಒಂದನ್ನು ನಾವು ಗಮನಿಸಬೇಕು ನೋಡಿ ರಕ್ಷತ್, ಈಗ ಈ ಬಾರಿಯ ಎಲ್ಲಿನೋ ಅಥವಾ ಈ ಬಾರಿಯ ಬರದ ಮುನ್ಸೂಚನೆ ಏನಿದೆಯಲ್ಲ, ಇದನ್ನ ಎಷ್ಟೋ 25-30 ವರ್ಷದ ಹಿಂದಿನ ದಾಖಲೆ ಅಂತ ಹೇಳ್ತಿದೀವಿ. ಓಕೆ, ನಾವೇನು ಅಂದ್ಕೊಂಡಿದ್ವಿ, 25 ವರ್ಷದಲ್ಲಿ ನಾವು ಮಾಡಿದ ಅಭಿವೃದ್ಧಿಯಿಂದಾಗಲೇ ಹೀಗಾಯ್ತು ಅಂತ. ಹಾಗಾದ್ರೆ 25 ವರ್ಷದ ಹಿಂದೆ ಬರ ಬಂದಾಗ ಈಗಿದ್ದಷ್ಟು ಸುರಂಗ ಇರಲಿಲ್ಲ, ಈಗಿದ್ದಷ್ಟು ರಸ್ತೆ ಇರಲಿಲ್ಲ, ಈಗಿದ್ದದ್ರ ದುಪ್ಪಟ್ಟು ಮರಗಳಿದ್ವು. ಆದರೆ ಯಾಕೆ ಅವಾಗ ಬರ ಬಂತು? ಸಮಸ್ಯೆ ಇರೋದು ನಾವು ಪರಿಸರವನ್ನ ಅಧ್ಯಯನ ಮಾಡುವುದರಲ್ಲಿ ಅಥವಾ ಪರಿಸರವನ್ನ ನೋಡುವುದರಲ್ಲಿ. ಶಿವಾನಂದ ಕಳವೆಯವರು ಬಹಳ ಚೆನ್ನಾಗಿ ಅದನ್ನು ಹೇಳಿದ್ರು. ನಮ್ಮಲ್ಲಿ ಬಹುತೇಕ ಸಮಸ್ಯೆಗಳಿಗೆ ಅರಣ್ಯ ಇಲಾಖೆಯೇ ಕಾರಣ. ರಸ್ತೆ ಮಾಡಿದಾಗ ರಸ್ತೆಯ ಇಕ್ಕಲುಗಳನ್ನು ಸ್ಟೀಪ್ ಆಗಿ ಯಾಕೆ ಕಟ್ ಮಾಡ್ತಾರೆ ಅಂದರೆ, ರಸ್ತೆಯ ಆಚೀಚೆ ಭಾಗವನ್ನ ಅರಣ್ಯ ಇಲಾಖೆ ರಸ್ತೆಯ ಕಾಮಗಾರಿಗೆ ಬಿಟ್ಕೊಡೋದಿಲ್ಲ. ಆವಾಗ ನೀವು ಸ್ಲೋಪ್ ಆಗಿ ಕಟ್ ಮಾಡುವಾಗ ಒಂದು ಎಕರೆಯೋ ಮತ್ತು ಇನ್ನೆಷ್ಟೋ ಜಾಗ ಹೆಚ್ಚು ಬೇಕಾಗತ್ತೆ. ಅರಣ್ಯ ಇಲಾಖೆ ಏನು ಮಾಡುತ್ತೆ, ಇಲ್ಲ ಅಲ್ಲಿ ಮೇಲ್ಗಡೆ 10-15-20 ಮರ ಇದೆ, ಜಾಸ್ತಿ ಇದೆ, ಅದಕ್ಕೆ ನೀವು ಸ್ಲೋಪ್ ಆಗಿ ಕಟ್ ಮಾಡೋಕ್ಕಾಗಲ್ಲ, ಅದನ್ನು ಸ್ಟೀಪ್ ಆಗಿ ಕಟ್ ಮಾಡಬೇಕು ಅಂತ. ಅಲ್ಲಿಗೆ ಏನಾಗುತ್ತೆ, ರಸ್ತೆ ಮಾಡಬೇಕು, ನಮಗೆ ಸ್ಟೀಪ್ ಆಗಿ ಕಟ್ ಮಾಡಲ್ಲ, ಅದನ್ನ 90 ಡಿಗ್ರಿಯಲ್ಲಿ ಕಟ್ ಮಾಡ್ತಾರೆ. ಮುಂದಿನ ಮಳೆಗಾಲದಲ್ಲಿ ಆ ಮರಗಳನ್ನು ಸೇರಿಸಿ, ಅದರ ಹಿಂದ್ಗಡೆ 300 ಮರಗಳನ್ನು ಸೇರಿಸಿ, ಕೆಳಗಡೆ ಇರುವ 30-40 ಜನರನ್ನು ಸೇರಿಸಿ ಎಲ್ಲರನ್ನು ಅದು ತಗೊಂಡೋಗುತ್ತೆ. ಸೊ ದ ಸಮಸ್ಯೆ ಇರೋದು, ನಾವು ಅರಣ್ಯ ಇಲಾಖೆಯನ್ನ ಜನಸ್ನೇಹಿ, ಪ್ರಾಣಿ ಸ್ನೇಹಿ ಮತ್ತೆ ಪರಿಸರ ಸ್ನೇಹಿ. ಅಭಿವೃದ್ಧಿ ಅಂದ್ರೇನೆ ಆಕ್ಚುಲಿ ವಾಸ್ತವದಲ್ಲಿ ಅಭಿವೃದ್ಧಿ ಅಂದ್ರೇನೆ ಬರೀ ಜನರ ಅಭಿವೃದ್ಧಿ ಅಲ್ಲ, ಅದು ಇಡೀ ಪರಿಸರದ ಅಭಿವೃದ್ಧಿ. ನಮ್ಮ ಅರಣ್ಯ, ಶಿವಾನಂದ ಕಳವೆ ಅವರು ಹೇಳಿದಾಗ, ನಮ್ಮ ಅರಣ್ಯ ಇಲಾಖೆಯ ಬಹುತೇಕ ಕಾನೂನುಗಳು, ಬಹುತೇಕ ನಿರ್ಧಾರಗಳು 90ರ ಕಾಲದ 1947 ಹಿಂದಿರುವ ಬ್ರಿಟಿಷರಿಗೆ ಬೇಕಾದ ಹಾಗೆ ಮಾಡಿದ ಪರಿಸರದ ಕಾನೂನುಗಳೇ ಇವತ್ತಿಗೂ ನಾವು ಮಾಡ್ತಾ ಇದೀವಿ. ಇವತ್ತು ನಾವು ಯಾರ ಮೇಲೆ ಅದನ್ನು ಹೇರ್ತಾ ಇದ್ದೀವಿ ಅಂದರೆ, ನಮ್ಮಲ್ಲೇ ಇರುವ ಜನರ ಮೇಲೆ ಹೇರ್ತಾ ಇದ್ದೀವಿ. ನಮಗೆ ಯಾಕೆ ಇವತ್ತು ಅಕೇಶಿಯಾ ಕಾಡುಗಳು ಬೇಕು, ನಮಗೆ ಯಾಕೆ ಇವತ್ತು ಸಾಗವಾನಿ ತೇಗದ ಕಾಡುಗಳು ಬೇಕು, ನಮಗೆ ಯಾಕೆ ಟಾರ್ಗೆಟ್ ರೀಚ್ ಆಗಿಬಿಡುತ್ತೆ, ನೀಲಗಿರಿ ಕಾಡುಗಳು ಬೇಕು, ನಮಗೆ ಬೇಕಿಲ್ಲ. ಅಕೇಶಿಯಾ ಹಾಕಿದ್ರೆ ಟಾರ್ಗೆಟ್ ರೀಚ್ ಆಗ್ತೀವಿ ನಾವು. ನೀಲಗಿರಿ ಬದಲಿಗೆ ಬೆಳೆಯುತ್ತೆ, ಸುಲಭವಾಗಿ ಬೆಳೆಯುತ್ತೆ. ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ನಗರಾಭಿವೃದ್ಧಿ ಇಲಾಖೆಗಿಂತ ಹೆಚ್ಚು ದುಡ್ಡು ಮಾಡೋದಕ್ಕೆ ಹೊರಟಿದೆ. ಅದು ಸಮಸ್ಯೆ ಆಗಿರುವುದು.
ಅರಣ್ಯ ಇಲಾಖೆ ಅರಣ್ಯ ಇಟ್ಟುಕೊಂಡು ನಗರದಲ್ಲಿ ಬೆಳೀತಿರುವ ನಗರದಲ್ಲಿಯ ಜನ ಎಷ್ಟು ಪ್ರೊಡಕ್ಟಿವಿಟಿ ಇದ್ದಾರೋ ಅಷ್ಟೇ ಪ್ರೊಡಕ್ಟಿವಿಟಿ ಅರಣ್ಯದಲ್ಲಿರುವ ಮರಗಳಿಂದ ಬೇಕು ಅಂತ ಯೋಚನೆ ಮಾಡಿದಾಗ ಈ ಸಮಸ್ಯೆ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.